ಈಗ ನಾವು ಸಾಮಾನ್ಯವಾಗಿ ಬಿಸಿಲಲ್ಲಿ ಆಟ ಆಡ್ತೀವಿ ಅಥವಾ ಈಗ ವೆಕೇಶನ್ ಹೋದ್ರೆ ಸುಮ್ಮನೆ ಹೋಗಲ್ಲ, ಅಲ್ಲೆಲ್ಲ ಪ್ಲೇಸ್ ಗೇಮ್ಸ್ ಇರುತ್ತೆ, ಯಾವ್ದೋ ರೆಸಾರ್ಟ್ಗೆ ಹೋಗ್ತೀವಿ, ಅಲ್ಲಿ ಹತ್ತುತ್ತೀವಿ ಇಳಿತೀವಿ, ಅಲ್ಲಿ ತಕ್ಷಣ ಹೋಗ್ಬಿಟ್ಟು ಅಲ್ಲಿ ಫುಲ್ ಕೋಲ್ಡ್ ಆಗಿರೋದು ಈ ಕೋಕೋ ಅಥವಾ ಯಾವ್ದೋ ತಗೊಂಡ್ಬಿಡ್ತೀವಿ, ಟಿನ್ ಇರೋದನ್ನ ಹಂಗೆ ಡೈರೆಕ್ಟ್ ಆಗಿ ಕುಡಿತೀವಿ. ಅದರಿಂದ ಏನಾದ್ರೂ ತೊಂದರೆಗಳಾಗುತ್ತಾ? ಹೌದು, ಅಂದ್ರೆ ನೀವು ಅದನ್ನ ಹೇಳಿದ್ರೆ ಉಷ್ಣಾಭಿತಸ್ಯ ಜಲಪ್ರವೇಶ, ಉಷ್ಣ ಮತ್ತೆ ಶೀತನ ತಕ್ಷಣ ಮಾಡಬಾರ್ದು. ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಬೇಕಾದ್ರೆ ಒಂದ್ ಸ್ವಲ್ಪ ತಗೋಬೇಕು. ಸ್ವಲ್ಪ ನಾರ್ಮಲ್ ನೀರು ಕುಡಿದು ಅಥವಾ ನೀವ್ ಹೇಳ್ದಂಗೆ ಉಷ್ಣ ಸೌಖ್ಯ ಸುಖೋಷ್ಣ ಸ್ವಲ್ಪ ತಗೊಂಡು ವಾರ್ಮ್ ವಾಟರ್ ಆ ರೀತಿ ಮಾಡಬಹುದು. ಒಂದಷ್ಟು ಜನ ಮಾಡ್ತಾರೆ, ಐಸ್ ಕ್ರೀಮ್ ತಿನ್ನಕ್ಕೆ ಆಸೆ, ಐಸ್ ಕ್ರೀಮ್ ತಿನ್ಬಿಟ್ಟು ಆಮೇಲೆ ಬಿಸಿನೀರು ಕುಡಿದ್ಬಿಡ್ತಾರೆ ತಕ್ಷಣ, ನನಗೆ ಅದರ ಎಲ್ಲಿ ಇಫೆಕ್ಟ್ ಹೊಟ್ಟೋಗುತ್ತೆ. ಆ ತರ ಐಸ್ ಕ್ರೀಮ್ ಕುಡಿದ ತಕ್ಷಣ ನೀರು ಕುಡಿಬಾರ್ದಾ? ತಕ್ಷಣ ಕುಡಿಬಾರ್ದು, ಅದು ಸ್ವಲ್ಪ ಅದು ಇದಾಗುತ್ತೆ, ಅದಕ್ಕೆ ಅಂದ್ರೆ ಗಂಟ್ಲಿಗೆ ತೊಂದರೆ ಆಗುತ್ತೆ ಅದರಿಂದ. ತಕ್ಷಣ ಅದೇ ಸೇಮ್ ಚೇಂಜ್ ಆಗ್ಬಿಡುತ್ತೆ, ಇಂಟರ್ನಲ್ ಎನ್ವಿರಾನ್ಮೆಂಟ್ ಅದು ಚೇಂಜ್ ಆಗುತ್ತೆ ಟೆಂಪರೇಚರ್. ಹಾಗೆ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಬೇಕಾದ್ರೆ ನೀವು ಒಂದ್ ಸ್ವಲ್ಪ ಅದೇ ಸುಖೋಷ್ಣ ಜಲ ಅಂದ್ರೆ ಸ್ವಲ್ಪ ಬೆಚ್ಚಗಿರೋ ನೀರನ್ನ ಕುಡಿಬೋದು, ಅವಾಗ ಅದರ ಇಲ್ಲಿ ಎಫೆಕ್ಟು ಕಡಿಮೆ ಆಗುತ್ತೆ. ಇನ್ನೊಂದು ಈಗ ನೀವು ಹೇಳಿದ್ರಿ ಈ ತರ ವೆಕೇಶನ್ಗೆಲ್ಲ ಹೋಗ್ತೀವಿ, ಅವಾಗ ಏನ್ ಮಾಡ್ಬೇಕು ಅಂತ. ಸಮ್ಮರಲ್ಲಿ ಯೂಶಲಿ ಕಂಟ್ಯಾಮಿನೇಷನ್ ಜಾಸ್ತಿ, ಅದಕ್ಕೆ ಏನಾಗುತ್ತೆ, ನಾವು ಆದಷ್ಟು ಎಣ್ಣೆ ಪದಾರ್ಥಗಳನ್ನ ತಗೊಳ್ಳೋವಂಥದ್ದನ್ನ ಸ್ವಲ್ಪ ಕಡಿಮೆ, ಅಂದ್ರೆ ಕರಿದ ಪದಾರ್ಥಗಳನ್ನ ವೆಕೇಶನ್ಸ್ಗೆ ಹೋದಾಗ ಕಡಿಮೆ ಮಾಡೋದು ಒಳ್ಳೇದು. ನೀವು ನೋಡಿರ್ಬೋದು ಚಕ್ಲಿ ಕೋಡ್ಬಳೆ ತುಂಬಾ ಕಡಿಮೆ ಈ ನಡುವೆ, ಎಲ್ಲರೂ ಫ್ರೈಮ್ಸ್ ಅದು ಇದು ಎಲ್ಲ ಕಲರ್ ಪ್ಯಾಕೆಟ್ ಅಲ್ಲಿ ಇರುವಂತದ್ದು ಪ್ಯಾಕ್ಡ್ ಐಟಮ್ಸ್ ಜಾಸ್ತಿ. ಈ ಕನ್ಫೆಕ್ಷನರಿನ ಸ್ವಲ್ಪ ಕಡಿಮೆ ಮಾಡಬೇಕು. ಆದಷ್ಟು ಈ ಇದರ ಬಿಸ್ಕೆಟ್ಸ್, ರಸ್ಕ್ ಈ ತರದನ್ನು ಅವಾಯ್ಡ್ ಮಾಡ್ಬೇಕು. ನಾವೀಗ ಡ್ರೈವ್ ಮಾಡ್ತಿದೀವಿ ಅಂದ್ರೆ ನಾವು ಒಂದಷ್ಟು ತಗೊಂಡು ಹೋಗ್ಬಿಡ್ತೀವಿ ಯಾವಾಗ್ಲೂ, ಎಲ್ಲ ಕರಿದ ಐಟಮೇ ತಿನ್ನೋದಂತ ಟೈಮಲ್ಲಿ. ಈ ಬನಾನಾ ಚಿಪ್ಸ್ಗಳು, ಈ ಆಲೂಗಡ್ಡೆ ಚಿಪ್ಸ್ಗಳು, ಅದರಿಂದ ಇನ್ನೂ ಬಾಯಾರಿಕೆ ಜಾಸ್ತಿ ಆಗುತ್ತೆ, ಮತ್ತೆ ನೀರು ಬೇಕಾಗುತ್ತೆ, ಅಥವಾ ಅದು ಡೈಜೆಸ್ಟ್ ಆಗೋದು ಕಷ್ಟ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ನಾವು ಆದಷ್ಟು ಈ ಅರಳು ಅಥವಾ ಕಡಲೆಪುರಿ, ಗೋಧಿ ಪುರಿ, ಜೋಳದ ಪುರಿ ಈ ರೀತಿಯಾದಂತ ತಗೋಬಹುದು. ಸೊ ಇದು ನೋಡಿ, ಇದು ಟ್ರೆಡಿಷನಲ್ ಫುಡ್ಸ್, ನಮ್ಮ ಟ್ರೆಡಿಷನಲ್ ಇದನ್ನ ಇಂಪ್ರೂವ್ ಮಾಡ್ದಂಗೂ ಆಗುತ್ತೆ. ಜೊತೆಗೆ ಇಟ್ ಇಸ್ ವೆರಿ ಲೈಟ್, ಅಂದ್ರೆ ಸೆಟೈಟಿ ಅಂದ್ರೆ ಅದು ಲಘು ಸಂತರ್ಪಣ ಅಂತ ಹೇಳ್ತೀವಿ. ಲಘು ಅಂತ ಹೇಳಿದ್ರೆ ಇಟ್ ಇಸ್ ಲೈಟ್, ನಾಟ್ ವಿತ್ ಆಯಿಲ್, ನೋ ಆಯಿಲ್. ಆಮೇಲೆ ಏರ್ ಫ್ರೈಡ್ ಅಂತ ಹೇಳ್ತೀವಲ್ಲ, ಏರ್ ಫ್ರೈಡ್ ಇದೆ, ಹೌದು, ಅದೇ ಏರ್ ಫ್ರೈಡ್ ಮೆಥಡ್. ಪುರಿ ಅಂದ್ರೆ ಇಟ್ ಇಸ್ ಏರ್ ಫ್ರೈ. ಸೊ ಆ ಏರ್ ಫ್ರೈಡ್ ಮೆಥಡ್ ಎಣ್ಣೆ ಹಾಕಿರಲ್ಲ, ಏನೂ ಇರಲ್ಲ, ಇಟ್ ಇಸ್ ಡ್ರೈ ಫ್ರೈ ಮಾಡಿರುವಂಥದ್ದು, ಅದರಲ್ಲಿ ಇನ್ನೇನು ಬೇರೆ ಇರಲ್ಲ. ಅದಕ್ಕೆ ಬೇಕಾದ್ರೆ ನೀವು ಒಂದು ಸ್ವಲ್ಪ ಈ ಏನ್ ಮಾಡ್ಬೋದು ಅಂದ್ರೆ ಈ ಆಮ್ಚೂರ್ಣ ಅಂತ ಸಿಗುತ್ತೆ, ಅಂದ್ರೆ ವೆರಿ ಇದು ಟೇಸ್ಟಿ ಆಗಿರುತ್ತೆ, ಅದೊಂಥರ ಟ್ಯಾಂಗಿ ಫ್ಲೇವರ್ ಕೊಡುತ್ತೆ.